Hello everyone, welcome back to the channel. So in the previous session, I have started about discussing periodic trends in the properties. Okay, in that I have considered physical properties, and in physical properties, the first property we are discussing is about atomic radius. Okay, ನಾವೇನ್ ಮಾಡಿದ್ವಿ ಈಗ periodic trends in properties ಅನ್ನ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಾನು ಫಿಸಿಕಲ್ ಪ್ರಾಪರ್ಟಿ ಭೌತಿಕ ಗುಣಲಕ್ಷಣಗಳನ್ನ ನೋಡ್ ಅದರ ಅರ್ಥ ಮಾಡ್ಕೊತಿದ್ದೀವಿ. ಭೌತಿಕ ಗುಣಲಕ್ಷಣಗಳಲ್ಲಿ ಮೊದಲನೇದು ಯಾವುದು? ಅಟಾಮಿಕ್ ರೇಡಿಯಸ್ ಅಂತ ಇದೆ, ಹೌದಾ? ಎಸ್, ಇಫ್ ಐ ಕನ್ಸಿಡರ್ ಅಟಾಮಿಕ್ ರೇಡಿಯಸ್, ಹೌ ಮೆನಿ ಟೈಪ್ಸ್ ಆರ್ ದೇರ್? ಎಸ್, ದೇರ್ ಆರ್ 3 ಟೈಪ್ಸ್. ಯಾವ್ದು? ಕೋವೆಲೆಂಟ್ ರೇಡಿಯಸ್, ಓಕೆ, ಮೆಟಾಲಿಕ್ ರೇಡಿಯಸ್, ಅಂಡ್ ದ ಥರ್ಡ್ ಒನ್ ವಂಡರ್ ವಾಲ್ಸ್ ರೇಡಿಯಸ್. Okay, in the last session I have discussed about these three with example. And one important thing to be noticed or remembered is what we said: van der Waals radius is greater than covalent radius. van der Waals radius ಯಾವಾಗಲೂ covalent radius ಗಿಂತ ಜಾಸ್ತಿ ಇರುತ್ತೆ ಅಂತಾನು ಹೇಳ್ತೀವಿ. Okay, well, now in this session, that is in today's session, I am going to deal, that is, trends in the ಟ್ರೆಂಡ್ಸ್ ಇನ್ ಅಟಾಮಿಕ್ ರೇಡಿಯೈ ಆಫ್ ಎಲಿಮೆಂಟ್ಸ್. ಅಂದ್ರೆ ಈಗ ಅಟಾಮಿಕ್ ರೇಡಿಯಸ್ ಅಂತ ಏನು ಕಲ್ತೀವಲ್ಲ ನಾವು, 3 ಟೈಪ್ಸ್. ಇಟ್ ಮೇ ಬಿ ಕೋವೆಲೆಂಟ್ ರೇಡಿಯಸ್, ಆರ್ ಇಟ್ ಮೇ ಬಿ ಮೆಟಾಲಿಕ್ ರೇಡಿಯಸ್, ಆರ್ ಇಟ್ ಮೇ ಬಿ van der Waals ರೇಡಿಯಸ್. ಹೌ ದಟ್ ಅಟಾಮಿಕ್ ರೇಡಿಯಸ್ ಈಸ್ ಗೋಯಿಂಗ್ ಟು ರೀಡ್ ಇನ್ ಎ ಪಿರಿಯಾಡಿಕ್ ಟೇಬಲ್, ಅದನ್ನ ನಾವೇನು ಕರಿತೀವಿ, ಆ ಅರ್ಥ ಅದನ್ನ ಸ್ಟಡಿ ಮಾಡೋದನ್ನ ನಾವು ಅಧ್ಯಯನ ಮಾಡೋದೇ ನಾವೇನು ಹೇಳ್ತೀವಿ, ಇದನ್ನ ಟ್ರೆಂಡ್ಸ್ ಇನ್ ಅಟಾಮಿಕ್ ರೇಡಿಯೈ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯೈ ಇನ್ ಎ ಪಿರಿಯಾಡಿಕ್ ಟೇಬಲ್. ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಹೇಗೆ ಕಲಿತೀವಿ ನಾವು? ಇಟ್ ಮೇ ಬಿ ಓಕೆ ಡೌನ್ ದ ಗ್ರೂಪ್ ಅಂಡ್ ಅಲಾಂಗ್ ಎ period. Well, trends in atomic radii of elements. So it can be explained. ಈ ಅಟಾಮಿಕ್ ರೇಡಿಯಸ್ ಹೇಗೆ ವೇರಿ ಆಗುತ್ತೆ, ಅಟಾಮಿಕ್ ರೇಡಿಯೈ ಹೇಗೆ ಚೇಂಜ್ ಆಗುತ್ತೆ ಇನ್ ಎ ಪಿರಿಯಾಡಿಕ್ ಟೇಬಲ್ ಅನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು? ಬೈ ನೋವಿಂಗ್ ಎ ಕನ್ಸೆಪ್ಟ್ ಕಾಲ್ಡ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಅಂಡ್ ಎನರ್ಜಿ ಲೆವೆಲ್. ನೆನ್ಪಿಟ್ಕೊಳ್ಳಿ, ಈಗ ನಾನು ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯೈ ಅಂದ್ರೆ ಟ್ರೆಂಡ್ಸ್ ಇನ್ ಅಟಾಮಿಕ್ ರೇಡಿಯೈ ಆಫ್ ಎಲಿಮೆಂಟ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ in terms of, or I can say with the knowledge of, nuclear charge and energy level. Okay, well, before going for that variations, we try to understand these two concepts, nuclear charge ಮತ್ತೆ energy level. ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಿದು ನ್ಯೂಕ್ಲಿಯರ್ ಚಾರ್ಜ್? ನೆನ್ಪು ಮಾಡ್ಕೊಳ್ಳಿ, ನಾವೇನು ಹೇಳಿದ್ವಿ, ಅಟಮ್ ಆಸ್ ಎ ಹೋಲ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈ ಅಟಮ್ ಒಂದು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವೇನು ಹೇಳಿದ್ವಿ? Yes, all atoms are going to have nucleus at the center. ಎಲ್ಲ atom central ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. And what about electrons? Electrons are get distributed in different energy levels or energy shells ಅಂತ ಹೇಳಿದ್ವಿ, ಹೌದಾ? ಅಂದ್ರೆ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದೆ, ಎನರ್ಜಿ ಲೆವೆಲ್ ಅಥವಾ ಎನರ್ಜಿ ಶೆಲ್ ಅಂತ. ಈಗ ನ್ಯೂಕ್ಲಿಯಸ್ ಬಂದ್ರೆ, ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ರೆ, ನ್ಯೂಕ್ಲಿಯಸ್ ಯಾವುದರಿಂದ ಮಾಡಲ್ಪಟ್ಟಿದೆ? ಎಸ್, ನ್ಯೂಕ್ಲಿಯಸ್ ಈಸ್ ಮೇಡ್ ಅಪ್ ಆಫ್ ಪ್ರೋಟಾನ್ಸ್. ಹೇಳಿದ್ವಾ, ನ್ಯೂಕ್ಲಿಯಸ್ ಈಸ್ ಮೇಡ್ ಅಪ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಅದಕ್ಕೆ ನಾವೇನು ಹೇಳ್ತಿದ್ವಿ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದ್ವಿ. ಎಸ್ ಆರ್ ನೋ? ಎಸ್, ಐ ಹ್ಯಾವ್ ಕನ್ಸಿಡರ್ಡ್ ದಿಸ್ ಕಾನ್ಸೆಪ್ಟ್ ಇನ್ ದ ಪ್ರೀವಿಯಸ್ ಸೆಷನ್ಸ್. ವೆಲ್, ಹಿಯರ್ ಪ್ರೋಟಾನ್ಸ್ ನಮ್ಗೆ ಗೊತ್ತಿದೆ. ವಾಟ್ ಡು ಯು ಮೀನ್ ಬೈ ಪ್ರೋಟಾನ್? ಎ ಪಾಸಿಟಿವ್ಲಿ ಚಾರ್ಜ್ಡ್, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಹೌದಾ? ನ್ಯೂಟ್ರಾನ್ ಅಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಕ್ಯಾರಿ ಎನಿ ಚಾರ್ಜ್. ಎಲೆಕ್ಟ್ರಾನ್ಸ್ ಮೀನ್ಸ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದೆ. ಈಗ ನ್ಯೂಕ್ಲಿಯರ್ ಚಾರ್ಜ್ ಅಂತ ಬಂದ್ರೆ ಮೀನ್ಸ್ ಚಾರ್ಜ್ ಆಫ್ ಎ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯರ್ ಚಾರ್ಜ್ ಅಂತ ಏನ್ ಹೇಳ್ಕೊಡುತ್ತೆ? ದ ಚಾರ್ಜ್ ಕ್ಯಾರಿಡ್ ಬೈ ನ್ಯೂಕ್ಲಿಯಸ್ ಆಫ್ ಎನ್ ಎಲಿಮೆಂಟ್. ಈಗ ನ್ಯೂಕ್ಲಿಯಸ್ ಜನರಲ್ ಆಗಿ ಯಾವ ಚಾರ್ಜ್ ಇರುತ್ತೆ ನ್ಯೂಕ್ಲಿಯಸ್ ಮೇಲೆ? Yes, what is the charge? All nucleus of an element are going to carry positive charge. ಯಾಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ? Since nucleus contains which particle? Protons. The nucleus is made up of protons, hence nucleus is going to carry positive charge. ಗೊತ್ತಾಯ್ತಾ? ಈಗ ನ್ಯೂಕ್ಲಿಯಸ್
ಧನಾತ್ಮಕ ಗುಣ ಹೊಂದಿರುತ್ತದೆ ಅಂತ ಹೇಳ್ತೀವಿ. ಯಾಕೆ ಧನಾತ್ಮಕ ಗುಣ ಹೊಂದಿದೆ? ಯಾಕಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಏನಿರ್ತವೆ? ಪ್ರೋಟಾನ್ಗಳು ಇರುತ್ತವೆ. ಪ್ರೋಟಾನ್ ಏನದು? ಏ ಓಕೆ, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ಅದನ್ನು ನಾವು ಪ್ರೋಟಾನ್ ಅಂತ ಹೇಳ್ತೀವಿ. ವೆಲ್, okay, now if I consider nuclear charge, yes, nucleus is going to carry positive charge. That positive charge is due to presence of protons. ಅರ್ಥ ಆಯ್ತಾ? ಈಗ ನಾವು ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಅಟಾಮಿಕ್ ರೇಡಿಯಸ್ಗೆ ಏನು ರಿಲೇಷನ್ ಇದೆ? ನಾವು ಆಕ್ಚುಲಿ ಅಟಾಮಿಕ್ ರೇಡಿಯೈ ಆರ್ ಅಟಾಮಿಕ್ ರೇಡಿಯಸ್ ಡೆಫಿನೇಷನ್ ಏನು ಹೇಳಿದ್ವಿ? ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ outermost shell is called atomic radii. Okay, ಈ diagram ಅಲ್ಲಿ ಹೇಳೋದಾದ್ರೆ, if I consider atom at the center nucleus is present, ಈಗ atomic radius ಅಂತ ಹೇಳೋದಾದ್ರೆ ಏನು ಹೇಳ್ತಿದೀವಿ? the distance between center of nucleus to the outermost shell or orbital is called atomic radii ಅಂತ ಹೇಳಿದ್ವಿ. ಈ ಡಿಸ್ಟೆನ್ಸ್ ಅದೇನು ಹೇಳ್ಕೊಡುತ್ತೆ? ಅಟಾಮಿಕ್ ರೇಡಿಯನ್ನ ಇಂಡಿಕೇಟ್ ಮಾಡುತ್ತೆ. ನಾವು ಹಿಯರ್ ಈಗ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ನಾವೇನು ಹೇಳ್ತೀವಿ? ನ್ಯೂಕ್ಲಿಯಸ್ ಅಟ್ ದ ಸೆಂಟರ್, ಫ್ರಮ್ ದೇರ್ ಟು ಅಪ್ ಟು ಔಟರ್ ಮೋಸ್ಟ್ ಶೆಲ್, ಲಾಸ್ಟ್ ಶೆಲ್ ವರೆಗೂ ಹೇಳ್ತೀವಿ. ಈಗ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರ್ ವಿಚ್ ಡಿಸೈಡ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಅಂದ್ರೆ ಇಲ್ಲಿ ಇನ್ನೂ ಒಂದು ಫ್ಯಾಕ್ಟರ್ ಇದೆ. ಅದೇನ್ ಮಾಡುತ್ತೆ? It influences the distance between center of nucleus to the outermost shell. ಏನದು? the attractive force between electron and proton. ಅಂದ್ರೆ ಪ್ರೋಟಾನ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಇದಾವೆ, ಹೌದಾ? ಎಲೆಕ್ಟ್ರಾನ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಅಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಾಗ್ತವೆ? ದೇ attract one another. ಅದಕ್ಕೆ ನಾವೇನು ಕರಿತೀವಿ? ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ, ಹೌದಾ? ದೇರ್ ಆರ್ ಅಪೋಸಿಟ್ಲಿ ಚಾರ್ಜ್ ಪಾರ್ಟಿಕಲ್ಸ್, ದಟ್ ಈಸ್ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಅನ್ ಎಲಿಮೆಂಟ್. ಸೊ ದೇರ್ ಎಕ್ಸಿಸ್ಟ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಅಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಅಂದ್ರೆ ಏನಿರುತ್ತೆ? ಈ ನ್ಯೂಕ್ಲಿಯಸ್ ಮತ್ತೆ ಆ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ ಮಧ್ಯೆ ಏನಿರುತ್ತೆ? ದೇರ್ ಇಸ್ ಎ ಅಟ್ರಾಕ್ಟಿವ್ ಫೋರ್ಸ್. ಯಾವ ಫೋರ್ಸ್ ಇರುತ್ತೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವು ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತಾ ಇರ್ತವೆ. ಈಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇತ್ತಂದ್ರೆ, ಅಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ನಂಬರ್ ಆಫ್ ಪ್ರೋಟಾನ್ಸ್. ಸೊ ನ್ಯೂಕ್ಲಿಯರ್ ಚಾರ್ಜ್ is directly proportional to number of protons. ಹೌದಾ? ಈ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇತ್ತಂದ್ರೆ ಏನಾಗುತ್ತೆ? ಅಟ್ರಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ದಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಈ ಫೋರ್ಸ್ ಜಾಸ್ತಿ ಇತ್ತಂದ್ರೆ ಅವಾಗ ಏನಾಗುತ್ತೆ? ಇಫ್ ಐ ಕನ್ಸಿಡರ್ ಸೈಜ್ ಡಿಕ್ರೀಸಸ್. ನೆನ್ಪಿಟ್ಕೊಳ್ಳಿ, ಏನ್ ರಿಲೇಷನ್ ಹೇಳ್ತಿದ್ದೀನಿ ನೋಡಿ ನಾನಿಲ್ಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಡಿಸೈಡ್ಸ್ ದ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇತ್ತಂದ್ರೆ ಏನರ್ಥ? ಓಕೆ, ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಈ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ? ಸೈಜ್ ಕಡಿಮೆ ಆಗುತ್ತೆ. ಓಕೆ, ಈಗ ಅಟ್ರಾಕ್ಟಿವ್ ಫೋರ್ಸ್ ಲೆಸ್ ಇತ್ತಂದ್ರೆ ಸೈಜ್ ಜಾಸ್ತಿ ಇರುತ್ತೆ. ಸೊ ಓವರ್ ಆಲ್ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ದ ನ್ಯೂಕ್ಲಿಯರ್ ಚಾರ್ಜ್ ಈಸ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ದಿ ಅಟಾಮಿಕ್ ರೇಡಿಯೈ ಆರ್ ಅಟಾಮಿಕ್ ರೇಡಿಯಸ್ ಆಫ್ ದ ಎಲಿಮೆಂಟ್ಸ್. ಅರ್ಥ ಆಯ್ತಾ? So nuclear charge, what it is? The charge carried by nucleus. The charge carried by nucleus of an element is named as a nuclear charge. ಈಗ ನ್ಯೂಕ್ಲಿಯರ್ ಚಾರ್ಜ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ನ್ಯೂಕ್ಲಿಯರ್ ಚಾರ್ಜ್ ಡಿಪೆಂಡ್ಸ್ ಆನ್ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಡಿಪೆಂಡ್ಸ್ ಆನ್ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. If number of protons are more, okay, if number of protons are more, what about nuclear charge? Nuclear charge is also more. So what I can say, both are directly proportional. Nuclear charge ಜಾಸ್ತಿ ಇದ್ರೆ ಏನಾಗುತ್ತೆ? ಸೈಜ್ ಡಿಕ್ರೀಸಸ್. ಅಂದ್ರೆ ಇಲ್ಲಿ ಏನು ಹೇಳ್ತೀನಿ ನಾನು, ದಟ್ ಇಸ್ ಅಟಾಮಿಕ್ ರೇಡಿಯೈ ಅಂತ ಬಂದ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. Larger the nuclear charge, less is the atomic radii.
and vice versa. ಇದು ಒಂದು ಇಂಪಾರ್ಟೆಂಟ್ ರಿಲೇಷನ್ಸ್ ನೆನ್ಪಿಡೋದು. Now coming to energy level or energy shell. ಈಗ ಎನರ್ಜಿ ಲೆವೆಲ್ ಅಥವಾ ಎನರ್ಜಿ ಶೆಲ್ ಅಂತ ಬಂತಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲಿಮೆಂಟ್ ಇದೆ, ನ್ಯೂಕ್ಲಿಯಸ್, ಎಲಿಮೆಂಟ್ ನ್ಯೂಕ್ಲಿಯಸ್, ಸೇ ಒಂದು ಶೆಲ್ ಇದೆ, ಸೇ ಇಟ್ ಇಂಡಿಕೇಟ್ಸ್ ದ ಒನ್ ಶೆಲ್. So one more element, it has two shell, two energy level. ಹೌದಾ, ಫಸ್ಟ್ ಮತ್ತೆ ಸೆಕೆಂಡ್. When I compare say A and B elements, if I compare these A and B elements, ನಾವು ಏನು ಅಬ್ಸರ್ವ್ ಮಾಡ್ತೀವಿ ಇಲ್ಲಿ? If I consider distance, ಇದು ಡಿಸ್ಟೆನ್ಸ್ center of the nucleus to the outermost shell. In the second case, center of the nucleus to the outermost shell. If I measure the distance, ಎಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ? Obviously in the second case compared to first. ಹೌದಾ? ಅಂದರೆ ಯಾವಾಗ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ, ಅವಾಗ ಏನಾಗುತ್ತೆ? ಅಟಾಮಿಕ್ ರೇಡಿಯಾ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದರೆ ಹಿಯರ್ ಅಟಾಮಿಕ್ ರೇಡಿಯಸ್ ಅಂಡ್ ಸೈಜ್, ಆರ್ ಐ ಕ್ಯಾನ್ ಸೇ ಎನರ್ಜಿ ಲೆವೆಲ್ ಅಂಡ್ ಸೈಜ್ ಬೋತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಅಂತ ಬಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಎನರ್ಜಿ ಲೆವೆಲ್ ಅಂತ ಬಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಫ್ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಆರ್ ಮೋರ್, size is more. If now energy levels are less, size is also less. So here directly proportional. Well, is it clear? Well, so we go for examples here. Say atomic radius in a period. ಈಗ ಪೀರಿಯಡ್ ಅಂತ ಬಂದ್ರೆ ಪೀರಿಯಡ್ ಅಲ್ಲಿ ಏನಾಗುತ್ತೆ? Across the period, okay, across the period, outer electrons are in the same valence shell. ಈಗ ನಾನು ಪೀರಿಯಡ್ ಅಂತ ತಗೊಂಡ್ರೆ ಫ್ರಮ್ ಲೆಫ್ಟ್ ಟು ರೈಟ್, ಅಕ್ರಾಸ್ ದ ಪೀರಿಯಡ್ ಔಟರ್ ಎಲೆಕ್ಟ್ರಾನ್ಸ್ ಆರ್ ಇನ್ ದಿ ಸೇಮ್ ವೇಲೆನ್ಸ್ ಶೆಲ್. ಅಂದರೆ ಎವ್ರಿ ಟೈಮ್ ಎಲೆಕ್ಟ್ರಾನ್ ಏನಾಗುತ್ತೆ? ದೇ ಆರ್ ಎಂಟರ್ಸ್ ಇನ್ ಟು ಸೇಮ್ ವೇಲೆನ್ಸ್ ಶೆಲ್, ಒಂದೇ ಒಂದು ವೇಲೆನ್ಸ್ ಶೆಲ್ಗೆ ಹೋಗ್ತವೆ. ಆ್ಯಂಡ್ ವಾಟ್ ಅಬೌಟ್ ನ್ಯೂಕ್ಲಿಯರ್ ಚಾರ್ಜ್? ನ್ಯೂಕ್ಲಿಯರ್ ಚಾರ್ಜ್ ಗೋಸ್ ಆನ್ ಇನ್ಕ್ರೀಸಸ್, ದೇರ್ ಇಸ್ ನೋ ಎನಿ ಚೇಂಜ್ ಇನ್ ದ ನಂಬರ್ ಆಫ್ ಶೆಲ್ಸ್. Number of shells are fixed. Nuclear charge goes on increases, it resulting into increased force of attraction, increased force of attraction on electrons by nucleus. Okay, just I repeat the statement. ಏನು ಹೇಳ್ತಾ ಇದೆ ಇಲ್ಲಿ? ಅಕ್ರಾಸ್ ಅ ಪೀರಿಯಡ್, ಈಗ ಲೆಫ್ಟ್ ಟು ರೈಟ್ ನಾವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ? ಎವ್ರಿ ಟೈಮ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ಸೇಮ್ ವೇಲೆನ್ಸಿ ಶೆಲ್. ಓಕೆ, ಒಂದೇ ಸೇಮ್ ವೇಲೆನ್ಸಿ ಶೆಲ್ಗೆ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ. ಬಟ್ ವಾಟ್ ಅಬೌಟ್ ನ್ಯೂಕ್ಲಿಯರ್ ಚಾರ್ಜ್? ಈಗ ಅಟಾಮಿಕ್ ನಂಬರ್ ಜಾಸ್ತಿ ಆಗುತ್ತೆ. ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್, ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಪ್ರೋಟಾನ್ ಸಂಖ್ಯೆ ಜಾಸ್ತಿ ಆಗುತ್ತಾ? ಪ್ರೋಟಾನ್ ಜಾಸ್ತಿ ಆಯ್ತಂದ್ರೆ ಏನರ್ಥ? ನ್ಯೂಕ್ಲಿಯರ್ ಚಾರ್ಜ್ ಗೋಸ್ ಆನ್ ಇನ್ಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತಾ ಹೋಗಿ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ವಾಟ್ ಅಬೌಟ್ ಅಟ್ರಾಕ್ಷನ್? Attraction also increases. If attraction increases, what about size? Size goes on decreases. ಅಂದ್ರೆ ನಾವೇನು ಹೇಳ್ತೀವಿ? If I consider atomic radius in a period, ಏನು ಹೇಳ್ತೀವಿ? It goes on decreases from left to right. Okay, well, so as nuclear charge increases, atomic radius decreases across the period from left to right. ಇದು ನೆನಪಿಟ್ಟುಕೊಳ್ಳೋದು. Okay, well, now if I analyze it with the help of example, ಇದೊಂದು modern periodic table. Now I consider second period. Second period ಅಲ್ಲಿ ಯಾವ್ದು ಎಲಿಮೆಂಟ್ ಬರ್ತದೆ? ಸೇ ಲಿಥಿಯಂ, ಬೆರಿಲಿಯಂ, ಬೋರಾನ್. ಬೋರಾನ್ ಆದ್ಮೇಲೆ ಏನು ಬರುತ್ತೆ? ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಅಂಡ್ ನಿಯಾನ್. ಈ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಇದು. ಹೌದಾ? ಈಗ ನಾನು when you analyze the data, say there is an exception with respect to noble gas, living this. If you analyze from lithium to fluorine, ಈಗ ನೋಡಿ ಅಟಾಮಿಕ್ ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3. ಹೌದಾ? 3 ಇದೆ, 3 protons. ಸೊ ಅಟಾಮಿಕ್ ರೇಡಿಯಸ್ ಇನ್ ಟರ್ಮ್ಸ್ ಆಫ್ ಪಿಕೋಮೀಟರ್ 152 ಪಿಕೋಮೀಟರ್. ಈ ಬೆರಿಲಿಯಂ ಅಟಾಮಿಕ್ ನಂಬರ್ ಎಷ್ಟಿದೆ? 4 ಇದೆ. 4 ಅಂದರೆ 4 ಪ್ರೋಟಾನ್ಸ್ ಇದಾವೆ ಇಲ್ಲಿ. ಓಕೆ, ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಈಗ ಅಟಾಮಿಕ್ ರೇಡಿಯಸ್ ನೋಡಿ 111 ಇದೆ. ವೆನ್ ಐ ಕಂಪೇರ್ ಲಿಥಿಯಂ ಟು ಬೆರಿಲಿಯಂ, ವಾಟ್ ಹ್ಯಾಪನ್ ಟು ದ ಅಟಾಮಿಕ್ ರೇಡಿಯಸ್? ಡಿಕ್ರೀಸಸ್. ಹೌದಾ? ಯಾಕೆ ಡಿಕ್ರೀಸ್ ಆಯಿತು? ವೆನ್ ಐ ಲುಕ್ ಎಟ್ ದ ನಂಬರ್ ಆಫ್ ಪ್ರೋಟಾನ್ಸ್, ಇಲ್ಲಿ ಲಿಥಿಯಂ ಅಲ್ಲಿ 3 ಇರುತ್ತೆ, ಬೆರಿಲಿಯಂ ಅಲ್ಲಿ 4 ಇದೆ,
ಓಕೆ. ಬೊರಾನ್ 5 ಪ್ರೋಟಾನ್ಸ್ ಇರುತ್ತೆ, ಕಾರ್ಬನ್ 6, 7, 8 ಮತ್ತೆ 9. ಸೇ ನಂಬರ್ ಆಫ್ ಪ್ರೋಟಾನ್ಸ್, ನಾನು ಏನು ಕನ್ಸಿಡರ್ ಮಾಡ್ತಿದ್ದೀನಿ ಇಲ್ಲಿ, ನಂಬರ್ ಆಫ್ ಪ್ರೋಟಾನ್ಸ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆಗ್ತಿದ್ದಾವೆ, ಹೌದಾ. ನಂಬರ್ ಆಫ್ ಪ್ರೋಟಾನ್ಸ್ ಅಂದ್ರೆ ಇಂಟರ್ನ್ ವಾಟ್ ಐ ಹ್ಯಾವ್ ಟು ಕನ್ಸಿಡರ್, ನ್ಯೂಕ್ಲಿಯರ್ ಚಾರ್ಜ್. ಈಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಹೌದಾ. ಆನ್ ದಿ ಅದರ್ ಹ್ಯಾಂಡ್, when you look at the atomic radius goes on decreases. ಈಗ lithium 152 picometer ಇದೆ. If I come to beryllium, it is 111 picometer. Boron, nuclear charge further increases, radius decreases, 88 picometer. Carbon 77 picometer, nitrogen 70 picometer, oxygen 66 picometer and fluorine 64 picometer. ಅಂದ್ರೆ ಜನರಲ್ ಆಗಿ ಇಲ್ಲೇನು ನೆನ್ಪಿಡೋದು, the atomic radius of the element goes on decreases from left to right across a period. And at the end, noble gas anta bandre, there is a slight increase in the atomic radius. ಇದು noble gases ಎಲ್ಲ ಏನಿದೆ, there is a exception. ಅದನ್ನ ಆಮೇಲೆ ಹೇಳ್ತೀನಿ ನಿಮಗೆ. ಈಗ ಜನರಲ್ ಆಗಿ ನೆನ್ಪಿಟ್ಕೊಳ್ಳಿ, along a period atomic radius goes on decreases. ಓಕೆ, ಅದಕ್ಕೆ ಏನು ರೀಸನ್ ಕೊಡ್ತೀರಿ, ಇಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ನ್ಯೂಕ್ಲಿಯರ್ ಚಾರ್ಜ್. ಓಕೆ, ವೆಲ್ ನೌ ಸಿಮಿಲರ್ಲಿ ಇಫ್ ಐ ಕನ್ಸಿಡರ್ ಅಟಾಮಿಕ್ ರೇಡಿಯಸ್ ಇನ್ ಎ ಗ್ರೂಪ್ ವೈಸ್, ಈಗ ಯಾವುದೋ ಒಂದು ಗ್ರೂಪ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಇನ್ ಎ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್, ಅಂದ್ರೆ ಇಫ್ ಐ ಕನ್ಸಿಡರ್ ಎನಿ ಗ್ರೂಪ್ ಔಟ್ ಆಫ್ 18, ಓಕೆ 1 to 18 18 ಗ್ರೂಪ್ಸ್ ಇದಾವ. 18 ಗ್ರೂಪ್ ಅಲ್ಲಿ ನೀವು ಯಾವುದೇ ಒಂದು ಗ್ರೂಪ್, ಎನಿ ಗ್ರೂಪ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಅನಲೈಸ್ ಮಾಡಿದ್ರೆ, ಡೌನ್ ದ ಗ್ರೂಪ್ ಏನಾಗುತ್ತೆ ನಮ್ಗೆ ಗೊತ್ತಿದೆ. ಡೌನ್ ದ ಗ್ರೂಪ್ ದೇರ್ ಇಸ್ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ shells, energy shells or energy levels ಏನಾಗುತ್ತೆ, increases. ನಾವು ಡೌನ್ ದ ಗ್ರೂಪ್ ಹೋದ್ರೆ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಆರ್ ಎನರ್ಜಿ ಶೆಲ್ಸ್ ಇನ್ಕ್ರೀಸಸ್. ಈಗ ಶೆಲ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಗೋಸ್ ಆನ್ ಇನ್ಕ್ರೀಸಸ್. ಆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತದೆ ಅಂದ್ರೆ ಏನರ್ಥ, ಅಟಾಮಿಕ್ ರೇಡಿಯಸ್ ಈಸ್ ಇನ್ಕ್ರೀಸಿಂಗ್. ಓಕೆ, ವೆಲ್ ಈಗ ನಾವು ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ. ಸೇ ಇಫ್ ಐ ಕನ್ಸಿಡರ್ ಗ್ರೂಪ್ ವೈಸ್, ಸೇ ಇದ್ಯಾವುದು, ಫಸ್ಟ್ ಗ್ರೂಪ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ಫ್ರಾನ್ಸಿಯಂ. ಈಗ ನಾನು ಲಿಥಿಯಂ ಈಗ ಅನಲೈಸ್, when we analyze this, ಲಿಥಿಯಂ ಏನಿದೆ, ಸೇ 2s, ಲಾಸ್ಟ್ ಶೆಲ್ ಸೆಕೆಂಡ್ ಇದೆ, ಹೌದಾ, 2 ಶೆಲ್ ಇದಾವೆ ಇಲ್ಲಿ. when I come to ಸೋಡಿಯಂ ಆಫ್ ಎ ಸೇಮ್ ಗ್ರೂಪ್, ಫಸ್ಟ್ ಗ್ರೂಪ್ ಅಲ್ಲೇ ನೋಡ್ತಾ ಇದ್ದೀವಿ, ಸೋಡಿಯಂ ಎಲಿಮೆಂಟ್ ಬಂದ್ರೆ ಇಲ್ಲಿ ಎಷ್ಟು ಶೆಲ್ ಇದಾವೆ, 3 ಶೆಲ್ ಇದೆ. ಪೊಟ್ಯಾಷಿಯಂ 4s1, 4 ಶೆಲ್ಸ್, ರುಬಿಡಿಯಂ 5s, ಓಕೆ, ಸೀಸಿಯಂ 6s. ಅಂದ್ರೆ ಡೌನ್ ದ ಗ್ರೂಪ್ ಏನಾಗ್ತಿದೆ, ಡೌನ್ ದ ಗ್ರೂಪ್ ನಂಬರ್ ಆಫ್ ಶೆಲ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಯಾಗ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗುತ್ತೆ, ಓಕೆ, ನ್ಯೂಕ್ಲಿಯಸ್ ಯಾವಾಗ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗುತ್ತೆ ಏನಾಗುತ್ತೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ ಟು ದಿ ಔಟರ್ ಮೋಸ್ಟ್ ಶೆಲ್ ಗೋಸ್ ಆನ್ ಇನ್ಕ್ರೀಸಸ್. ಅಂದ್ರೆ ಏನರ್ಥ ಇಲ್ಲಿ, ಜನರಲ್ ಆಗಿ ಏನ್ ಹೇಳ್ತೀವಿ, ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಗೋಸ್ ಆನ್ ಇನ್ಕ್ರೀಸಸ್. ಅದಕ್ಕೆ ಆನ್ಸರ್ ಏನು, ಆರ್ ಕ್ಯಾನ್ ಸೇ ವಾಟ್ ಇಸ್ ದ ರೀಸನ್ ಫಾರ್ ಇಟ್, ಇಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಆರ್ ಎನರ್ಜಿ ಶೆಲ್ಸ್. ಓಕೆ, ವೆಲ್, so remember, so atomic radius, if I consider atomic radius is inversely proportional to nuclear charge. ನಾವು ಆಲ್ರೆಡಿ ಹೇಳಿದ್ನ, ಏನು ಇಂಪಾರ್ಟೆಂಟ್ ಇಲ್ಲಿ ನೆನ್ಪಿಡೋದಂದ್ರೆ, atomic radius is inversely proportional to nuclear charge of the element. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇತ್ತಂದ್ರೆ ಅಟಾಮಿಕ್ ರೇಡಿಯಸ್ ಕಡಿಮೆ ಇರುತ್ತೆ, and vice versa. And one more relation ಏನು ಹೇಳಿದೀವಿ ನಾವು, atomic radii is directly proportional to number of shells. ಇನ್ನೊಂದು ಏನು ನೆನ್ಪಿಡೋದಿಲ್ಲಿ, ಅಟಾಮಿಕ್ ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಶೆಲ್ಸ್. ಅಂದ್ರೆ ಶೆಲ್ ಜಾಸ್ತಿ ಆದಂಗೆ ಸೈಜ್ ಜಾಸ್ತಿ ಆಗುತ್ತೆ, ಆರ್ ಕ್ಯಾನ್ ಸೇ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗುತ್ತೆ. ಇಫ್ ನಂಬರ್ ಆಫ್ ಶೆಲ್ಸ್ ಆರ್ ಲೆಸ್, ಅಟಾಮಿಕ್ ರೇಡಿಯಸ್ ಇಸ್ ಲೆಸ್.
Okay, it is an important thing to be remembered. Well, then I said regarding 18th group there is a exception. ಹೌದಾ, ನಾವು ಏನು ಅನಲೈಸ್ ಮಾಡಿದೀವಿ ಅಲ್ಲಿ ನೋಬಲ್ ಗ್ಯಾಸ್ ಅಂತ, ಅಲ್ಲಿ ಲಾಸ್ಟ್ ಎಲಿಮೆಂಟ್ ನೋಬಲ್ ಗ್ಯಾಸ್ ಇರ್ತವೆ. ಆ ನೋಬಲ್ ಗ್ಯಾಸ್ ಅಟಾಮಿಕ್ ರೇಡಿಯಸ್ ಕನ್ಸಿಡರ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ಡಿಕ್ರೀಸಿಂಗ್ ದೇರ್ ಇಸ್ ಇನ್ಕ್ರೀಸ್ ಇನ್ ದಿ ದೇರ್ ಅಟಾಮಿಕ್ ರೇಡಿಯಸ್. ಯಾಕೆ ಇನ್ಕ್ರೀಸ್ ಆಗುತ್ತಂದ್ರೆ ಅದಕ್ಕೆ ರೀಸನ್ ಏನು ಕೊಡ್ತೀವಿ, ನೋಬಲ್ ಗ್ಯಾಸಸ್ ಆರ್, ಫಸ್ಟ್ ಏನು ಹೇಳ್ತಿದೀವಿ, ನೋಬಲ್ ಗ್ಯಾಸಸ್ ಆರ್ ದ ಎಕ್ಸೆಪ್ಷನ್ಸ್. ಈಗ ನಾನು ವೇರಿಯೇಷನ್ ಆಫ್ ಆರ್ ಕ್ಯಾನ್ ಸೆ ಟ್ರೆಂಡ್ಸ್ ಇನ್ ದಿ ಅಟಾಮಿಕ್ ರೇಡಿಯೈ ಇನ್ ಎ ಪೀರಿಯಡ್ ಅಂಡ್ ಗ್ರೂಪ್ ಅಂತ ತಗೊಂಡ್ರೆ ಎಕ್ಸೆಪ್ಷನ್ ಏನಿದೆ, ನೋಬಲ್ ಗ್ಯಾಸಸ್ ಆರ್ ದ ಎಕ್ಸೆಪ್ಷನ್. ಯಾಕಂದ್ರೆ ಇನ್ ಕೇಸ್ ಆಫ್ ನೋಬಲ್ ಗ್ಯಾಸಸ್ what type of radius we are considering, we are going to consider van der Waals radius. ಈ ಉಳಿದೆಲ್ಲ ಎಲಿಮೆಂಟ್ ಅಲ್ಲಿ ಗ್ರೂಪ್ ನಂಬರ್ 1 to 17 ಅಲ್ಲಿವರೆಗೂ ನಾವೇನ್ ಮಾಡ್ತೀವಿ, ಐದರ್ ವಿ ಕನ್ಸಿಡರ್ ಕೋವೆಲೆಂಟ್ ರೇಡಿಯಸ್ ಆರ್ ಮೆಟಾಲಿಕ್ ರೇಡಿಯಸ್. ಬಟ್ ಇನ್ ಕೇಸ್ ಆಫ್ ನೋಬಲ್ ಗ್ಯಾಸಸ್ ವಿ ಕನ್ಸಿಡರ್ van der Waals radius. ಈಗ ನಮ್ಗೇನ್ ಗೊತ್ತಿದೆ, van der Waals radius is always greater than covalent radius. ಇದೇ ಒಂದು ರೀಸನ್ಕ್ಕೆ ನಮ್ಗೇನಾಗುತ್ತೆ, ಅಲ್ಲಿ ನೋಬಲ್ ಗ್ಯಾಸ್ ಅಂತ ಬಂದ್ರೆ ವಿ ಆರ್ ಗೋಯಿಂಗ್ ಟು ಅನಲೈಸ್ ಇನ್ಕ್ರೀಸ್ ಇನ್ ದೇರ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಅಂದ್ರೆ ಆಕ್ಚುಲಿ ಯಾವ್ದಿದು, ಇಟ್ಸ್ ದಿ van der Waals radius. Is it clear? So please recall regarding variation of, or I can say trends in the atomic radii in a group and period. Okay, along a period atomic radii goes on decreases, down the group atomic radii goes on increases. ಇದು ನೆನಪಿಟ್ಟುಕೊಳ್ಳೋದು. ಓಕೆ, ನೆಕ್ಸ್ಟ್ ಎಕ್ಸೆಪ್ಷನ್ ಏನಂದ್ರೆ ನೋಬಲ್ ಗ್ಯಾಸಸ್ ಆರ್ ದ ಎಕ್ಸೆಪ್ಷನ್. ಯಾಕೆ, ಸಿನ್ಸ್ ಇನ್ ಕೇಸ್ ಆಫ್ ನೋಬಲ್ ಗ್ಯಾಸಸ್ van der Waals radius is considered. As van der Waals radius is greater than covalent radius, therefore they used to show high value for atomic radius. Well, okay, now if I consider one or two MCQs, the atomic radius is, first option is directly proportional to nuclear charge, second option inversely proportional to nuclear charge, third option both, and the fourth option none of these. ಈಗ ಜಸ್ಟ್ ನಾವೇನು ಹೇಳಿದೀವಿ, atomic radius is a inversely proportional to nuclear charge ಅಂತ ಹೇಳಿದ್ವಿ. ಓಕೆ, ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ವೆಲ್, ಸೊ ನೆನ್ಪಿಡೋದು ಏನು ಹೇಳಿದೆ ನಾನು, ಅಟಾಮಿಕ್ ರೇಡಿಯಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನ್ಯೂಕ್ಲಿಯರ್ ಚಾರ್ಜ್ ಅಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ shells. So next, down the group atomic radius increases, decreases, remains same. Okay, none of this. Down the group ಏನಾಗುತ್ತೆ, ನಾವೇನು ಹೇಳಿದ್ವಿ, down the group number of shells increases, hence atomic radius also increases. ಅಂದ್ರೆ ಇದಕ್ಕೆ ಆನ್ಸರ್ ಏನು, ಓಕೆ, ಎ increases. along a period ಏನಾಗುತ್ತೆ, atomic radius decreases. ಯಾಕೆ ಡಿಕ್ರೀಸ್ ಆಗುತ್ತೆ ಅಲ್ಲಿ, ಏನು ಆನ್ಸರ್ ಮಾಡಿದ್ವಿ ನಾವು, ಇಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ನ್ಯೂಕ್ಲಿಯರ್ ಚಾರ್ಜ್. ಓಕೆ, ವೆಲ್, ಸೊ ನಾವೇನು ಹೇಳಿದ್ವಿ ಇಲ್ಲಿ, in a group atomic radius increases because of the number of shells increases in the same energy level. Okay, well, so with this I am going to conclude this session. Again in the next session we discuss some other concept. Okay, thank you.